ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಬನ್ನಿ ನಾನಿವತ್ತು ಹೊಸ ರೆಸಿಪಿ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಯಾವುದಿದು ಅಂತ ಅಂದರೆ, ಈಗ ಮನೆಯಲ್ಲಿ ನಾವು ದೋಸೆ, ಪಡ್ಡು, ಇಡ್ಲಿ ಮಾಡಿದಾಗ ಈ ಥರ ದೋಸೆ ಹಿಟ್ಟು ಉಳ್ಕೊಂಡಿರುತ್ತೆ ಅಲ್ವಾ, ಇದನ್ನು ನಾವು ಚೆಲ್ಬಿಡ್ತೀವಿ. ಮಾಡ್ಕೊಂಡಾದ್ಮೇಲೆ ಸಾಕು ಅಂತ ಚೆಲ್ಬಿಡ್ತೀವಿ ಅಲ್ವಾ. ಅದಕ್ಕೋಸ್ಕರ ನೀವು ಚೆಲ್ಲೋ ಬದಲು ಈ ವಿಡಿಯೋ ಪೂರ್ತಿಯಾಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಉಳಿದಿರೋ ಹಿಟ್ಟಲ್ಲಿ ನಾವೇನು ಮಾಡ್ಬೋದು ಅಂತ. ಬನ್ನಿ ಫ್ರೆಂಡ್ಸ್, ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ನೋಡಿ ಫ್ರೆಂಡ್ಸ್, ನಾನೀಗ ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ. ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ, ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ. ಇವಾಗ ಈ ಬಾಣಲಿ ಒಳಗೆ ನಾನು 1 ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡ್ಬಿಡ್ತೀನಿ. ಇದು ಸ್ವಲ್ಪ ನಾವು ಕುದಿಸ್ಕೊಳ್ಬೇಕಾಗುತ್ತೆ. ಇವಾಗ ನಾನು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಬರ್ತೀನಿ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಇದು ಚೆನ್ನಾಗಿ ಕುದಿಸ್ಕೋಬೇಕು. ಇವಾಗ ನೀರು ಚೆನ್ನಾಗಿ ಮಳ್ಳಬೇಕು. ನೋಡಿ, ಈ ರೀತಿಯಾಗಿ ನಮಗೆ ಕುದಿ ಬರಬೇಕು ನೀರು. ಇವಾಗ ಇದಕ್ಕೆ ನಾವು ಒಂದು ಚಿಕ್ಕ ಬೌಲಷ್ಟು ಹಿಟ್ಟು ಉಳ್ಕೊಂಡಿತ್ತು ಅಂತ ಹೇಳಿದ್ದೆ ನೋಡಿ, ದೋಸೆ ಹಿಟ್ಟು. ಇದನ್ನು ಈಗ ಹಾಕ್ಕೊಂಡ್ಬಿಡ್ತೀನಿ. ಕುದಿಯುವ ನೀರಿಗೆ ಈ ದೋಸೆ ಹಿಟ್ಟು ಹಾಕ್ಕೊಂಡು ಬರೋಣ. ಇವಾಗ ಚೆನ್ನಾಗಿದು ಗಂಟು ಇರಬಾರ್ದು. ನಾವು ಗ್ಯಾಸ್ ಉರಿನ ಮೀಡಿಯಮ್ ಆಗಿ ಇಟ್ಕೊಂಡು ನಾವು ಇದನ್ನು ಚೆನ್ನಾಗಿ ತಿರುಗಿಸ್ಕೊಳ್ತಾ ಬರಬೇಕು. ಅಂದರೆ ಇದು ಸ್ವಲ್ಪ ತಳ ಇಟ್ಕೊಳ್ಳುತ್ತಲ್ವಾ, ಇದನ್ನು ಚೆನ್ನಾಗಿ ನಾವು ಗಂಟು ಆಗಬಾರ್ದು. ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಎಲ್ಲ ಇದು ಗಂಟು ಬಂದಿದೆಯಲ್ಲ, ಇದೆಲ್ಲ ಹೋಗ್ಲಾಡಿಸ್ಬೇಕು. ಆ ರೀತಿಯಾಗಿ ನಾವು ಇದನ್ನು ಮಿಕ್ಸ್ ಮಾಡಬೇಕು. ಇವಾಗ ಇದಕ್ಕೆ ನಾನು ಅರ್ಧ ಗ್ಲಾಸಷ್ಟು, ಚಿಕ್ಕ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ಮೀಡಿಯಮ್ ರವೆ ತಗೊಳ್ತೀನಿ. ಈ ಮೀಡಿಯಮ್ ರವೆನೂ ಇದಕ್ಕೆ ಹಾಕ್ಕೊಂಡು ಬರ್ತೀನಿ. ಇದೇ ಗ್ಲಾಸಲ್ಲೇ ಅರ್ಧ ಗ್ಲಾಸಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಡ್ತೀನಿ. ನೋಡಿ, ಜಾಸ್ತಿ ಹಾಕ್ಕೊಳ್ಳೋದು ಬೇಡ. ಅಷ್ಟೇ ನಾವು ಚಿಕ್ಕ ಬೌಲ್ ಇತ್ತಲ್ವ, ಅದು ದೋಸೆ ಹಿಟ್ಟು ಉಳ್ಕೊಂಡಿತ್ತಲ್ಲ, ಅದಕ್ಕಷ್ಟೇ ಇಷ್ಟು ಪ್ರಮಾಣದಲ್ಲಿ ನಾವು ಹಾಕ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಇದೆಲ್ಲ ಹಾಕಿದಾಗಿದೆ ಅಲ್ವಾ. ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನು ಗಂಟು ಆಗಬಾರ್ದು. ಆ ರೀತಿಯಾಗಿ ಇದನ್ನು ಚೆನ್ನಾಗಿ ಗಂಟಿಲ್ದಂಗೆ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಎಲ್ಲನೂ ಚೆನ್ನಾಗಿ ಎಲ್ಲ ತಕ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲಿ ತನಕ ನಾವು ಇದೇ ರೀತಿಯಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು ಅಂತ ಅಂದರೆ, ಗಟ್ಟಿ ಬರೋ ತನಕನೂ ನಾವು ಇದೇ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕಾಗುತ್ತೆ. ಒಂದು ಗಟ್ಟಿ ಹದ ಬರೋ ತನಕ ಮಿಕ್ಸ್ ಮಾಡ್ಕೊಂಡು ಬರೋಣ. ಇನ್ನೊಂದೆರಡು ನಿಮಿಷ ಆದರೆ ಸಾಕು. ನೋಡಿ, ಈ ರೀತಿಯಾಗಿ ಗಟ್ಟಿ ಬಂದಿದೆ ಅಲ್ವಾ, ಇಷ್ಟಾದರೆ ನಮಗೆ ಸಾಕು. ಇಲ್ಲಿ ತನಕ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಇದಾಗಿದೆಯಲ್ಲ, ಇವಾಗ ನಾನು ಇದಕ್ಕೆ ಗ್ಯಾಸ್ ಆಫ್ ಮಾಡ್ಕೊಂಡು ಬಿಡ್ತೀನಿ. ಈ ಗ್ಯಾಸ್ ಆಫ್ ಮಾಡಿದ ನಂತರ ಇದಕ್ಕೆ ನಾನು 2 ಚಿಕ್ಕದಾಗಿ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತೀನಿ. ಹಾಗೆಯೇ ನಾನು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಕಟ್ ಮಾಡ್ಕೊಂಡಿದ್ದೆ, ಇದನ್ನು ಹಾಕ್ಕೊಳ್ತೀನಿ. ನೆಕ್ಸ್ಟ್ 2 ಹಸಿಮೆಣಸಿನ್ಕಾಯಿ ನೋಡ್ಕೊಬೋದು. ನೀವು ಬೇಕಂದರೆ ಇನ್ನೊಂದು ಸ್ವಲ್ಪ ಖಾರ ಬೇಕಂದ್ರೂ ಹಾಕ್ಕೊಳ್ಬೋದು. 2 ಹಸಿಮೆಣಸಿನ್ಕಾಯಿನೂ ಕಟ್ ಮಾಡಿದ್ದನ್ನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಇದಕ್ಕೆ 1 ಕ್ಯಾರೆಟ್ನ ತುರಿದು ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಇದೆಲ್ಲ ಹಾಕಿದ ನಂತರ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿದ್ರಲ್ಲ, ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮಿಕ್ಸ್ ಮಾಡಿದ ನಂತರ ಇದು ಪೂರ್ತಿಯಾಗಿ ತಣ್ಣಗೆ ಆಗಬೇಕು. ಅಂದರೆ ಪೂರ್ತಿಯಾಗಿ ಇದು ನಮಗೆ ಬಿಸಿ ಇರೋದೆಲ್ಲ ಹೋಗಿ ತಣ್ಣಗಾಗಿರಬೇಕು. ಅಲ್ಲಿ ತನಕ ಇದನ್ನು ಹಾಗೆ ಬಿಟ್ಬಿಡೋಣ. ನೋಡಿದ್ರಲ್ಲ, ಇದು ಪೂರ್ತಿಯಾಗಿ ಇವಾಗ ತಣ್ಣಗಾಗಿದೆ. ನೋಡಿ, ಈಗ ಏನು ಬಿಸಿನೇ ಇಲ್ಲ, ಈಗ ತಣ್ಣಗಾಗಿದೆ ಅಲ್ವಾ. ಇವಾಗ ನಾವು ಇದನ್ನು ಏನು ಮಾಡಬೇಕು ಅಂದರೆ, ಸ್ವಲ್ಪ ಕೈಗೆ ನೀವು ಎಣ್ಣೆನಾದರೂ ಹಚ್ಕೊಳ್ಬೋದು, ಇಲ್ಲ ಅಂತಂದರೆ ನೀರಾದರೂ ಹಚ್ಕೊಂಡು ಈ ರೀತಿಯಾಗಿ ಕೈಗೆ ಅಂಟ್ಕೊಳ್ಳೋದಿಲ್ಲ. ಆ ರೀತಿಯಾಗಿ ನಾವು ಉಂಡೆ ಕಟ್ಕೊಂಡು ನಾವು ಇದನ್ನು ಯಾವ ಥರ ಇದು ನಾವು ಉದ್ದಿನೊಡೆ ಮಾಡ್ತೀವಿ ನೋಡಿ, ಆ ಶೇಪು ಇದನ್ನು ಮಾಡ್ಕೊಳ್ಳೋಣ. ನೋಡಿ, ಈ ಥರ ನಾನು ಉಂಡೆ ಕಟ್ಕೊಂಡು 2 ಕೈಗೂ ಸ್ವಲ್ಪ ನೀರು ಹಚ್ಕೊಂಡಿದ್ದೀನಿ. ಈ ಥರ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ನೋಡಿ, ಈ ಥರ ನಾನು ಸ್ವಲ್ಪ ಈ ಥರ ತೂತು ಮಾಡ್ಕೊಳ್ತೀನಿ, ಅಂದರೆ ಹೋಲ್ ಮಾಡ್ಕೊಳ್ತೀನಿ. ನೋಡಿದ್ರಲ್ಲ, ಇದೇ ರೀತಿಯಾಗಿ ನಾನು ಎಲ್ಲನೂ ಮಾಡ್ಕೊಂಡು ತೋರಿಸ್ತೀನಿ. ಉಂಡೆ ಮಾಡಿಕೊಂಡು ನೋಡಿದ್ರಲ್ಲ, ಈ ರೀತಿಯಾಗಿ ನಾನು ಅಷ್ಟನ್ನು ಉಂಡೆ ಮಾಡ್ಕೊಂಡಿದ್ದೀನಿ. ಈ ಕಡೆ ನಾನು ಎಣ್ಣೆನೂ ಕಾಯಕ್ಕೆ ಇಟ್ಕೊಂಡಿದ್ದೆ ಬಾಣಲಿಗೆ. ನೋಡಿ, ಎಣ್ಣೆನೂ ಬಿಸಿ ಆಗಿದೆ. ಈಗ ಎಣ್ಣೆ ಬಿಸಿ ಆದ ನಂತರ ಇವಾಗ ನಾನು ಉಂಡೆ ಮಾಡಿಕೊಂಡು ಒಡೆ ಥರ ಮಾಡ್ಕೊಂಡಿದ್ದೆ ನೋಡಿ, ಉದ್ದಿನೊಡೆ ಶೇಪು, ಅದೇ ರೀತಿಯಾಗಿ ಮಾಡ್ಕೊಂಡಿದ್ದೆಲ್ಲ ನಾನು ಈಗ ಎಣ್ಣೆ ಒಳಗೆ ಹಾಕ್ಕೊಂಡು ಬಿಡ್ತೀನಿ. ಇದು ಹಾಕಿದ ನಂತರ ಚೆನ್ನಾಗಿ ಇದು ನಾವು ಗ್ಯಾಸ್ ಉರಿನ ಜೋರಾಗಿ ಇಟ್ಕೊಳ್ಬೇಕಾಗುತ್ತೆ.
ಅಂದರೆ ಒಳಗೆಲ್ಲ ಚೆನ್ನಾಗಿ ಮೇಲೆ ಒಳಗೆಲ್ಲ ಬೇಯಬೇಕಲ್ವಾ, ಪೂರ್ತಿಯಾಗಿ ಇದು ಜೋರೂರಿಯಾಗಿ ಇಟ್ಕೊಳ್ಬೇಕಾಗುತ್ತೆ. ನೋಡಿದ್ರಲ್ಲ, ಈ ರೀತಿಯಾಗಿ ನಾನು ಜೋರೂರಿ ಇಟ್ಕೊಂಡಿದ್ದೆ. ನೋಡಿ, ಎರಡೂ ಬದಿನೂ ನಾವು ಚೆನ್ನಾಗಿ ತಿರುಗಿಸ್ಕೊಂಡು ಬೇಯಿಸ್ಕೊಳ್ಬೇಕಾಗುತ್ತೆ. ನೋಡಿ, ಇಷ್ಟೇ, ಇದು ಸಿಂಪಲ್ ಆಗಿ ಮಾಡ್ಕೊಳ್ಬೋದು. ಮನೆಯಲ್ಲಿ ದೋಸೆ ಹಿಟ್ಟು ಉಳ್ಕೊಂಡ್ರೆ ಈ ರೀತಿಯಾಗಿ ನೀವು ಒಂದ್ಸಲಿ ಮಾಡಿ ನೋಡಿ, ಒಂದ್ಸಲಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೇಮ್ ಉದ್ದಿನೊಡೆಗತ್ತನೇ ಆಗಿರುತ್ತೆ. ಒಂದ್ಸಲಿ ಟ್ರೈ ಮಾಡಿ ನೋಡಿ. ಇಷ್ಟ ಇದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ. ಮೇಲೆಲ್ಲ ಗರಿ ಗರಿ, ಒಳಗೆ ಎಷ್ಟು ಸಾಫ್ಟ್ ಆಗಿ ಬಂದಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಬಾಯ್ ಬಾಯ್.